ಈಗ ಪ್ರಸ್ತುತ ಚಾಲ್ತಿಯಲ್ಲಿ ಇರುವಂಥದ್ದು ಡ್ರಗ್ಸ್ ಮಾಫಿಯಾ. ಅದರಲ್ಲಿ ದೊಡ್ಡ ಪ್ರಮಾಣದ ಹಣ ಬಳಕೆ ಆಗ್ತಿರುವ ಕಾರಣಕ್ಕಾಗಿ ಎಲ್ಲ ರೀತಿಯ ಆಡಳಿತ ವ್ಯವಸ್ಥೆಯನ್ನು ನಿಷ್ಕ್ರಿಯಗೊಳಿಸುವಂಥ ಕೆಲಸಗಳನ್ನು ಈ ಒಂದು ದಂಧೆ ಮಾಡ್ತಾ ಇದೆ. ನೀವು ಹೇಳಿದಾಗೇ ಇದು ಆಘಾತಕಾರಿಯೊಂದಿಗೆ ಆತಂಕಕಾರಿ ಸಹ. ಸಮಾಜದ ಭವಿಷ್ಯಕ್ಕೆ ಇದು ಬಹಳ ಆತಂಕಕಾರಿಯಾಗಿರುವಂಥದ್ದು ವಿಚಾರ. ನಾನು ಕೆಲವು ವರ್ಷಗಳ ಹಿಂದೆ ನಾವು ಮಾಧ್ಯಮ ಸ್ಪಂದನ ತಂಡದ ಮೂಲಕ ಡ್ರಗ್ಸ್ ಮುಕ್ತ ಕೊಡಗು ಮಾಡಬೇಕು ಅಂತ ಹೇಳುವಂಥ ಅಭಿಯಾನವನ್ನು ಮಾಡಿದ್ವಿ. ಆ ಸಂದರ್ಭದಲ್ಲಿ ನಮಗೆ ಸಿಕ್ಕ ಮಾಹಿತಿಗಳು, ಬೇರೆ ಬೇರೆ ಮೂಲಗಳಿಂದ ಸಿಕ್ಕ ಇನ್ಪುಟ್ಗಳ ಮೂಲಕ ಇದು ಒಂದು ಜಿಲ್ಲೆಗೆ ಸೀಮಿತವಾಗಿ ಮಾಡುವಂಥ ಅಭಿಯಾನದಿಂದ ಯಾವುದೇ ಪರಿಣಾಮ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಇದರ ವ್ಯಾಪ್ತಿ ವಿಶಾಲವಾಗಿದೆ. ಆ ಸಂದರ್ಭದಲ್ಲೇ ಕೆಲವರು ನನ್ನನ್ನು ಸಂಪರ್ಕ ಮಾಡಿ ಆವಾಗ ಹೇಳಿದರು, ಇದು ನಿಮಗೆ ವೈಯಕ್ತಿಕವಾಗಿ ಪ್ರಚಾರಕ್ಕಾಗಿ ಮಾಡ್ತಾ ಇದ್ದೀರಾ, ಇದರಿಂದ ಏನು ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯ ಆಗುತ್ತಾ, ನೀವು ಮಾಡುವಂಥ ಅಭಿಯಾನದಿಂದ ಇದನ್ನು ತೊಡೆದು ಹಾಕೋದಕ್ಕೆ ಸಾಧ್ಯ ಆಗುತ್ತಾ ಅಂತ ಹೇಳುವಂಥ ಪ್ರಯತ್ನಗಳನ್ನು ಅಥವಾ ಮಾತುಗಳನ್ನು ಹೇಳಿದರು. ಅಥವಾ ಬೇರೆ ಕಡೆಯಲ್ಲಿ ಅದನ್ನು ಆ ಬಗ್ಗೆ ಚರ್ಚೆ ಮಾಡಿದ್ದನ್ನು ಸಹ ಇದೆ. ಅವರವರ ಇದು ಇವರಿಗೆ ಪ್ರಚಾರಕ್ಕಾಗಿ ಮಾಡ್ಕೊಳ್ತಿದ್ದಾರೆ ಅಂತ ಹೇಳಿ. ನನಗೆ ವೈಯಕ್ತಿಕವಾಗಿ ಆ ವಿಚಾರದಿಂದ ಏನೂ ಆಗಬೇಕಾಗಿಲ್ಲ. ಆದರೆ ಪೂರ್ತಿ ವಿಡಿಯೋ ನೋಡಿ ಕೂರ್ಬಸ್ ಯೂಟ್ಯೂಬ್ ಚಾನಲ್ನಲ್ಲಿ